ಟೆಂಪಲ್ ರನ್ ಹೋಗ್ತಾ ಇದೀವಿ. ಪಟ್ನಾದಲ್ಲಿರೋ KSIC ಶೋರೂಮಿಗೆ ಬಂದಿದ್ವಿ. ಸೀರೆನೂ ಬರೀ 80,000 69,000 80,000 ಅಷ್ಟೇ ಇರೋದು. ನಮ್ಮಮ್ಮ ಯಾರು ಬೇರೆಯವ್ರ ಇವಾಗ ಉಪವಾಸ ಇದೆಯಾ? ನಮ್ಮ ಪೂರ್ವಜರಂತೆ ಅಂದರೆ ತಿಪ್ಪೂರವರಂತೆ ಪೊಂಗಲ್ ಇದೆ. ಈ ಅವತಾರ ಆಗಿತ್ತು. ಇವೆರಡು ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಕೆಂಗೇರಿ ರೋಡಲ್ಲಿದ್ದೀನಿ. ಇನ್ ರೆಸ್ಟೋರೆಂಟ್ ಕಾಲ್ಡ್ ಹೆಸರೇ ಮರ್ತೋಯ್ತಾರ, ಶ್ರೀಶೈಲಂ ಅಂತ. ಬ್ರೇಕ್ಫಾಸ್ಟ್ ತಿನ್ನಕ್ಕೆ ಬಂದಿದ್ದೀವಿ. ಯಾಕಂದರೆ ನಾನು, ಮಮ್ಮಿ, ಡ್ಯಾಡಿ, ಅಕ್ಷಿ, ಅಣ್ಣ ಟೆಂಪಲ್ ರನ್ ಹೋಗ್ತಾ ಇದ್ದೀವಿ. ಆ್ಯಂಡ್ ಬ್ರೇಕ್ಫಾಸ್ಟ್ ಇಲ್ಲದ್ರೆ ಏನು ಸ್ಟಾರ್ಟ್ ಮಾಡಲ್ಲ ನಾವು. ಸೊ ಫಸ್ಟ್ ಬ್ರೇಕ್ಫಾಸ್ಟ್ ಸ್ಟಾಪ್. ರಶ್ ಇದೆಯಾ? ಬಡ ತಿಂಡಿ ತಿನ್ಕೊಂಡು ಬಂದ್ವಿ. ತಿಂಡಿ ತುಂಬ ಡಬ್ಬ ಥರ ಇತ್ತು. ಸೊ ಈಗ ಹೊರಡೋ ಸಮಯ. ಮನೆ ಹತ್ಬಿಡು ಬಾ, ಅವನ್ನೆಲ್ಲ ಹತ್ತಿಸ್ಕೊಳ್ಳೋಣ. ನೀವು ನಮ್ಮ ಹೆಂಗಸರು ನೆಕ್ಸ್ಟ್ ಟೈಮ್ ಕರ್ಕೊಂಡು ಹೋಗಿ. ಭಯ್ಯ ನನ್ನ ಬಸ್ ಮುಡಿನ ಇಂಡಿಯಾ ಅಂಚು ಬರ್ಮಾ ಅವರು ಇವರೇ ಇರೋದು. ಇಲ್ಲಿ ಚನ್ನಪಟ್ಟಣದಲ್ಲಿರೋ KSIC ಶೋರೂಮಿಗೆ ಬಂದಿದ್ವಿ. ಆ್ಯಂಡ್ ಟೈಮ್ ಇಸ್ ಅರೌಂಡ್ 11:15 ಆಗಿದೆ. ಇದಾ? ಸೊ ನಾವಿಲ್ಲಿ ಬಂದಾಗ ಬರೀ 3 ಸೀರೆ ಉಳಿದಿದೆ. ಆ್ಯಂಡ್ 3 ಸೀರೆನೂ ಬರೀ 80,000 69,000 80,000 ಅಷ್ಟೇ ಇರೋದು. 3 ಸೀರೆ 3 ಡಬ್ಬ ಕಲರ್ ಇದೆ. ಅಪ್ಪ ಬಾ, ಯಾಕೆ ಸುಮ್ಮನೆ ಇಲ್ಲ ಅಂದರೆ. ಆ್ಯಕ್ಚುಲಿ ಎವ್ರಿ ಸ್ಯಾಟರ್ಡೇ ಸ್ಟಾಕ್ ಬರುತ್ತೆ. ಬಟ್ ಇವ್ರು ನೆನ್ನೆ ತರಿಸಿ ನೆನ್ನೆನೇ ಸೇಲ್ ಮಾಡಿರೋದ್ರಿಂದ ಸ್ಟಾಕ್ ಇಲ್ಲ. ಬರೀ 3 ಇದೆ. ಒಂದು ಸಿಮೆಂಟ್ ಕಲರ್ ಇದೆ, ಒಂದು ಆರೆಂಜ್ ಇದೆ, ಇನ್ನೊಂದು ಫುಲ್ ಅಜ್ಜಿದೀರು ಹಾಕೋ ಥರ ಪಿಂಕ್ ಕಲರ್ ಇದೆ. ಸೊ ನಾಟ್ ನೈಸ್. ನಮ್ಮ ಡ್ಯಾಡಿನ ಕೇಳ್ತೀನಿ, ಏನಾದ್ರು ಇನ್ಫಾರ್ಮೇಷನ್ ತಗೊಂಬಂದವ್ರೆ. ಏನು ಕೇಳ್ದಪ್ಪ ನೀನು ಅವ್ರನ್ನ? ಅವ್ರಿಗೆ ಸೀರೆ ಯಾವಾಗ ಬರುತ್ತೆ ಅಂತ ಕೇಳಿದೆ. ಶುಕ್ರವಾರ ಬಂದು ಸೇಲ್ ಆಗ್ತದೆ, ರೇಟ್ ಒಂದೇ ರೇಟ್ ಆಗುತ್ತೆ. ನಮ್ಮಮ್ಮ ಅಲ್ಲಿ ಯಾರು ಬೇರೆಯವ್ರ ಏನ್ ಹೇಳಿದ್ರು ಡ್ಯಾಡಿ ನಿಂಗೆ ಸೀರೆ ಅಂಗಡಿಲಿ ಅವರು ಶುಕ್ರವಾರ ಬರ್ತದೆ, ಶುಕ್ರವಾರ ಸೇಲ್ ಆಗತ್ತೆ ಅಂದ್ರು. ರೇಟ್ ಎಲ್ಲ ಒಂದೇ ಅಂದೆ. ಅದಕ್ಕೆ ಎಲ್ಲ ರೇಟ್ ಗೌರ್ಮೆಂಟ್ ಇಂದ ಫಿಕ್ಸ್ ಆಗಿ ಬರುತ್ತೆ ಅಂದ್ರೆ ನಮ್ಮ ಆಫೀಸಿಂದ ಬರೋದು. ಹಂಗಲ್ಲ ಕಣ, ಅವ್ರು ಪೂರ್ತಿ ಸ್ಯಾಲರಿ ರಿಡಕ್ಷನ್ ನಮ್ಮಲ್ಲಿ ಆಗೋದು. ನಮ್ದೇ ಸರ್ವಿಸ್ ಅಲ್ಲ. ನೀನು ನಮ್ಗೆ ಎಷ್ಟು ಡಿಸ್ಕೌಂಟ್ ಕೊಡ್ತೀರಾ ಅಂತ ಕೇಳೋದ್ ಬಿಟ್ಬಿಟ್ಟು ನಾವು ನಿಮಗೆ ಸ್ಯಾಲರಿ ಇದ್ ಮಾಡೋದು ಅಂತ ಹೇಳ್ತಿದ್ಯಪ್ಪ. ಅಲ್ಲಿ ಇದ್ದಿದ್ದೆ 3 ಸ್ಯಾರಿ, ಅದು ಯಾವ್ದು 80,000 ಜಾಸ್ತಿ ರೇಟ್ ಇತ್ತು. ಕಲರ್ ಅದಕ್ಕೆ ನಾನು ಕೇಳಿದೆ, ಕಮ್ಮಿ ಇದೆಯಲ್ಲಮ್ಮ, ರೇಟ್ ಬಂತ ವೇರಿಯೇಷನ್ ಇದೆ ಅಂತ ಅವರೇ ಹೇಳಿದ್ರಲ್ಲ ಅಂದೆ. ಇಲ್ಲ ಸರ್ ಅಲ್ಲೇ ಬರುತ್ತೆ ನನಗೆ ಅಂದ್ರು. ನಿಮ್ ಸ್ಯಾಲರಿ ಇದೆಲ್ಲ ಮತ್ತೆ ಅಲ್ಲೇ ಬರುತ್ತೆ ಸರ್, ನಾವ್ ಕೆಲಸ ಮಾಡ್ತೀವಿ. 16,000 ರೂಪಾಯಿ ನಮಗ್ ಸರ್ ಸಂಬಳ ಅಂದು. ಎಷ್ಟು? 16,000 ಅಂತೆ. ಆಮೇಲೆ ನಿಮ್ಮ ಪರ್ಮನೆಂಟ್ ಎಂಪ್ಲಾಯ್ ಯಾರು ಅಂದ್ರೆ ಅಲ್ಲಿ ಕೂತಾರಲ್ಲ ಸರ್, ಅವ್ರೊಬ್ಬರು ಮಾತ್ರ ಬರ್ತದೆ 50,000 ಬರ್ತದೆ ಅಂತ. ಇವಾಗ ನಾವು ಹೋಗ್ತಿರೋ ದೇವಸ್ಥಾನ ರೋಡ್, ಯಾವ ರೋಡ್ ಇದು ಯಾವಾಗಿಂದನೂ ಹೀಗೆ ಇರೋದು. ಹೊಸ ರೋಡ್ ಮಾಡಿರ್ಬೇಕು. ನಮ್ಮ ಐಡಿಯಾ ಇಲ್ಲ. ನಾವು ಕ್ಲೋಸ್ ಅಂತ ಐತಲ್ಲ ಅಲ್ಲಿ. ಎಲ್ಲಿ ಒಂದು ನೆಕ್ಸ್ಟ್ ರೋಡ್ ನೋಡಿ, ಫೋಕಸ್ಸೇ ಆಗ್ತಾ ಇಲ್ಲ ರೂಟ್. ನೋಡಿದೆಲ್ಲ ಊರುಗಳ ಮಧ್ಯೆ ಹೋಗೋದಾಯ್ತಾ. ಸಕ್ಕದಾಗಿದೆ ರೋಡ್ ಇದು. ನಮ್ಮ ಅಣ್ಣನ ಹ್ಯಾಟೆ ಕಾಣಿಸ್ತೈತಿ. ಸ್ಕೂಲ್ ಮಕ್ಳನ್ನೆಲ್ಲ ಟ್ರಿಪ್ ಕರ್ಕೊಂಬಂದ್ಬಿಟ್ಟು ನೋಡಿ, ಎಲ್ಲ ಹಾವಳಿ ಅವ್ರದ್ದೇ. ಯಾಕೆ ಏನು ಕರ್ಕೊಂಬಂದವರೇ ಗೊತ್ತಾಗ್ತಾ ಇಲ್ಲ. ಜೈಕಾರ ಜೋರಾಗೈತಿ. ಇದು ಬೆಟ್ಟದ ಮೇಲಿರೋ ಕಲ್ಯಾಣಿ. ಸೊ ನಾವು ಆ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಫಸ್ಟ್ ಬಂದು ಇಲ್ಲಿ ಪೂಜೆ ಮಾಡಬೇಕು. ಪೂಜೆ ಮಾಡಿಕೊಂಡು ಆಮೇಲೆ ನಾವು ಅಲ್ಲಿ ಹೋಗಿ ದೇವ್ರಿಗೆ ಪೂಜೆ ಮಾಡೋದು. ಡಾಗ್ ಹಿಯರ್. ಇಲ್ಲಿ ತನಕ ಬರಬೇಕಿತ್ತಲ್ಲ, ಮತ್ತೆ ಇಲ್ಲಿ ತನಕ ಬರಬೇಕಲ್ಲ ಕಾರ್. ಮತ್ತೆ ಬಾ ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗೋಣ. ನಮ್ಮಪ್ಪ ಅವ್ರು ಸ್ವಿಮ್ ಮಾಡೋರಲ್ವಪ್ಪ? ಇವನು ಸ್ವಿಮ್ ಮಾಡಿದ್ದಾರೆ, ನಾನು ಮಾಡಿಲ್ಲ ಅಷ್ಟೇ. ಅಲ್ಲಿರೋರೆ ಗುಂಡುಡಿಯವರು. ಫುಲ್ ಮೀನುಗಳಿದೆ ನೋಡಿ. ಫುಲ್ ಝೂಮ್ ಹಾಕಿದ್ರೆ ಕಾಣುತ್ತೆ ಎಷ್ಟು ಮೀನಿದೆ ಅಂತ. ನಮ್ಮಪ್ಪ ಕಾಲು ಬಿಡ್ಕೊಂಡು ಕೂತವ್ರೆ, ಕಾಲು ಕ್ಲೀನಾಗಿ ಎಲ್ಲ ಪೂಜೆ ಮಾಡ್ತಾರೆ. ಅಮ್ಮ ಕೆಳಗಡೆ ಮೆಟ್ಲಲ್ಲಿ ಪಾಚಿ ಇದೆ. ಹಾಂ ಅದೇ ಪಾಚಿ ಇದೆ.
ಅಮ್ಮ ಅದ್ರ ಕೆಳಗಡೆ ಇಡ್ಬಿಡ ಕಾಲು. ಗಾಜು ಹೊಡೆದೋಗುತ್ತೆ. ಕ್ರೀಮ್ ಅಮ್ಮ ಮಾಡಿದ್ವಿ. ಅಣ್ಣ ಅಣ್ಣ ಚಂದ್ರಶೇಖರ್. ಅಲ್ಲಿ ಮೀನಲ್ಲಿ ಆಟ ಆಡ್ಕೊಂಡು ಕಲ್ಯಾಣ ಇಲ್ಲಿ ಪೂಜೆ ಮುಗಿಸ್ಬಿಟ್ಟು ಇವಾಗ ಇಲ್ಲಿ ಪೂಜೆ ಮಾಡಕ್ ಬಂದಿದ್ದಪ್ಪ. ಯಾವ್ದು ಮರ ಹೇಳು? ಬೇವಿನ ಮರ. ಆ ಕಡೆಯಿಂದ ಮಿಕ್ಸ್ ಆಗಿದೆ. ಸೊ ಇಲ್ಲಿ ಬಂದು ನಾಗರಿಕಟ್ಟೆಗೆ ಪೂಜೆ ಮಾಡೋದು. ಇದೆಲ್ಲ ಮುಗಿಸಿದ ಮೇಲೆ ನಾವು ಅಲ್ಲಿ ಹೋಗಿ ದೇವ್ರ ದರ್ಶನ ಮಾಡೋದು. ಅಷ್ಟರಲ್ಲಿ ಎಲ್ಲ ಸ್ಟೂಡೆಂಟ್ಸು ಖಾಲಿಯಾಗಿ ಅಲ್ಲಿ ಹೋಗಿ ಸೇರ್ಕೊಂಡಿದ್ದಾರೆ ನೋಡಿ. ಊಟ ಇರಬೇಕು ಮೋಸ್ಟ್ಲಿ ಅವ್ರಿಗೆ. ಚೇರ್ ವ್ಯವಸ್ಥೆ ಇದೆ ನೋಡಿ. ಮನೆ ದೇವರು ಶ್ರೀ ವೆಂಕಟರಮಣ ಸ್ವಾಮಿ ಬೆಟ್ಟದ ತಿಮ್ಮಪ್ಪ. ಕೈ ಮುಕ್ಕೋಣ. ಇದು ಸಿಕ್ಕಾಪಟ್ಟೆ ಹಳೆ ದೇವಸ್ಥಾನ. ಇವೆಲ್ಲ ಆ್ಯಕ್ಚುಲಿ ಏನೇನೋ ಇದೆ ರೈಟಿಂಗ್ಸು ಕಾಣಿಸ್ತಿದ್ಯಾ, ಕೂತ್ಕೊಂಡಿರೋದು, ಅಡ್ಡು ಬೀಳ್ತಿರೋದು. ಇದೆಲ್ಲ ನಾವು ಬಂದಾಗ ಇಲ್ಲಿ ನೀಟಾಗಿ ರೆಸ್ಟ್ ತೊಗೊತಾ ಇದ್ವಿ. ಸೊ ದಿಸ್ ಈಸ್ ದ ಟೆಂಪಲ್. ಪೂರ್ತಿ ಹಿಂಗಿದೆ ದೇವಸ್ಥಾನ. ನಾನು ನಮ್ಮಣ್ಣ ಚಿಕ್ಕವರದಾಗಿದ್ದ ಹೊಡಿತಿದ್ವಿ. ಇದೆಲ್ಲ ಇನ್ನೂ ಕೆಳಗಡೆಗಿತ್ತು. ಸೊ ಆಗಿದ ತಕ್ಷಣ ಹಂಗೆ ಫಸ್ಟ್ ಒಂದು ಈ ಥರ ಸಿಗುತ್ತೆ. ಅದು ಮರವಣಿಗೆ ದೇವರು. ನಮ್ಮಮ್ಮ ಪೂಜೆಗೆ ರೆಡಿ ಮಾಡ್ಕೊತವ್ರೆ. ಹ್ಞೂ ಅವ್ರಿಂದ ಹೇಳ್ತಾರೆ. ಇದಾ ಇವರಿದ್ದಾರಲ್ಲ ಇಲ್ಲಿ ಆ್ಯಕ್ಚುಲಿ ಏನೋ ದೇವಸ್ಥಾನ ಇದೆ ಅನ್ಸುತ್ತೆ. ಇದು ತಿಪ್ಪೂರವ್ರು ಅನ್ಸುತ್ತೆ, ಪೂರ್ವಜರು. ಇವ್ರಂತೆ ತಿಪ್ಪೂರವ್ರಂತೆ. ನಿಜ ಅಪ್ಪ ಅಂದಿದ್ದು. ಆ್ಯಂಡ್ ಇದು ತೇರು ಮೆರವಣಿಗೆಗೆ. ಆ್ಯಂಡ್ ಇದು ಆಂಜನೇಯ ಸ್ವಾಮಿ ದೇವಸ್ಥಾನ. ಆ್ಯಕ್ಚುಲಿ ಲೈಟ್ ಏನು ಇರ್ತಾ ಇರಲಿಲ್ಲ ನಾನು ಬಂದಾಗ, ಕತ್ಲಿರೋದು. ಈಗ ತುಂಬ ಡೆವಲಪ್ ಆಗಿ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಸೊ ಈ ಥರ ಐ ಥಿಂಕ್ ಇದು ಮರದ್ದು ಇದು. ಇವಾಗ ಉಪವಾಸ ಇದೆಯಾ? ಇದೆಲ್ಲ ತಿಪ್ಪೂರವ್ರದ್ದು ಜಾಗ. ಅವ್ರಿಲ್ಲ ಅಂದ್ರೆ ನಾವು ಏನು ಮಾಡೋಕ್ಕಾಗುತ್ತೆ? ಏನು ಇದು? ಈ ಎಲೆ ಅಡಿಕೆ ಕೆಳಗಿಡತ್ ಕಣೋ. ತೊಟ್ಟು ತುದಿನೂ ತೆಗಿಬೇಕು. ಒಂದೆರಡು ಮೂರಿ ಸಾಕು. ಇಷ್ಟೇ ದೇವಸ್ಥಾನಗಳು ನೋಡಿ. ಇಷ್ಟು ಚಿಕ್ಕ ಫುಲ್ ಬಗ್ಬಿಟ್ಟು ಹೋಗ್ಬೇಕು. ಹಿಂಗೆ ಆಗ್ತಾರೆ ಪ್ರದರ್ಶನ ಆ್ಯಕ್ಚುಲಿ ಕಲ್ ಮೇಲೆ. ಹಾಂ ಆಶೀರ್ವಾದ ಮಾಡಿ ಅಂದರೆ ಒಂದು ನಿಮಿಷ ಆಚೆ ಬರ್ತೀನಿ ಅಂದರು. ಪೂರ್ತಿ ನೋಡಿ ಬಂಡೆ ಮೇಲೆ ವಾಕ್ ಮಾಡೋದು. ಇದು ಆ್ಯಕ್ಚುಲಿ ಇನ್ನೂ ಸ್ವಲ್ಪ ದಪ್ಪ ಇತ್ತು. ಐ ಥಿಂಕ್ ಎಲ್ಲ ನೀರು ಬಿದ್ದು ಶೇಪ್ ಆಗೋಗಿದೆ. ಇದು ದೇವಸ್ಥಾನದ ಹಿಂದೆಗಡೆ ಭಾಗ. ಇದು ತುಳಸಿ ಕಟ್ಟೆ. ನೋಡಿ ಇದು ನಮ್ಮ ಪೂರ್ವಜರಂತೆ, ಅಂದರೆ ತಿಪ್ಪೂರವ್ರಂತೆ. ನಮ್ಮ ಅಪ್ಪ ಅವ್ರ ಪೂರ್ವಜರ ಪಕ್ಕ ಕೂತಿದ್ದಾರೆ. ಅಮ್ಮ ನಾಮ ಇಟ್ಸ್ಕೊಂಡಿದ್ದೀವಿ. ತೋರ್ಸಮ್ಮ. ನನಗೆ ಎಷ್ಟು ಚೆನ್ನಾಗಿ ಹೇಳ್ದು ನಮ್ಮ ಅಪ್ಪಂಗೆ ಫೋಟೋ ಚಿಂತೆ. ದೇವಸ್ಥಾನ ಬಾಗ್ಲಾಗ್ತವ್ರೆ ಅಂತ ಹೇಳಿದ್ರೆ ನಾನು ಆಶು ಕೈ ಕಾಣಿಸ್ತಾ ಇತ್ತು. ನೋಡಿ 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 ಇದೆ ಆರ್ಚ್ ತೋರಿಸು. ಇದೆ ದೇವಸ್ಥಾನದ ಆರ್ಚ್. ಈಗ ದೇವಸ್ಥಾನ ಹೆಂಗಾಗಬೇಕು ಏರಿಯಾ. ತುಂಬ ಹಳೆ ದೇವಸ್ಥಾನ. ದೇವಸ್ಥಾನದ ಔಟ್ಸೈಡ್ ಭಾಗ ಹೆಂಗಿದೆ. ಬಾಗ್ಲಾಕ್ಬಿಡ್ತಾರೆ ಫಸ್ಟು. ಒಳಗೋಗ್ಬಿಡ್ತೀವಿ. ನಾವು ದೇವ್ರ ದರ್ಶನ ಮಾಡಕ್ಕೆ ಹೋದ್ವಿ. ಬಟ್ ಬ್ಲೆಸ್ಸಿಂಗ್ಸ್ ನಮ್ಗೆ ಅಲ್ಲೇ ಪ್ರಸಾದ ಕೂತ್ಕೊಳ್ಳಿ ಅಂದರು. ಪ್ರಸಾದ ತಿಂದ ಮೇಲೆ ದೇವ್ರ ದರ್ಶನ ಆಯಿತು ನಮಗೆ. ನಾವೆಲ್ಲ ದರ್ಶನ ಮಾಡಿಕೊಂಡು ಪ್ರಸಾದ ತಿಂದ್ಕೊಂಡು ಈಗ ಹೊರಟಿದ್ದೀವಿ. ಇದು ನಾನು ಮಾಡಿದ್ದು ಪೊಂಗಲ್ ಇದೆ. ಈ ಅವತಾರ ಆಗಿತ್ತು. ಸ್ವಲ್ಪ ಗಟ್ಟಿಗಾಗ್ಬಿಟ್ಟಿತ್ತು. ಈಗ ಒಂದು ಮಟ್ಟಿಗೆ ಬಿಡಿಸ್ಕೊಂಡಿದೆ ನೋಡಿ. ಫುಲ್ ರೈಸೇ ಹಿಂಗಾಗ್ಬಿಟ್ಟೈತೆ. ಇದೆಲ್ಲ ಪಾಕ
ಕೇಕ್ ಥರ ಇತ್ತು. ಅವಲ್ಲಿ ಕುಟ್ಟಿ 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 ಸಾಕಾಯಿತು. ನೀರು ಹಾಕಿ ನೆನೆಸಿದ್ದಕ್ಕೆ ಈಗ ಒಂದು ಸ್ವಲ್ಪ ಲೂಸ್ ಆಗಿದೆ. ಇದು ನಾನು ಮಾಡಿರೋ ಪೊಂಗಲ್. ನಾವು ಬಾಸ್ಕಿನ್ ರಾಬಿನ್ಸ್ಗೆ ಬಂದ್ವಿ ಐಸ್ ಕ್ರೀಮ್ ತಿನ್ನೋಣ ಅಂತ. ಇಲ್ಲಿ ನೋಡಿ, ಇಟ್ಸ್ ಸೋ ಕೂಲ್. ಯೂನಿಕಾರ್ನ್ ಇದೆ, ಮರ್ಮೇಡ್ ಇದೆ, ಲಾಲಿಪಾಪ್ ಇದೆ, ಹಿಂದೆ ಏನೋ ಇದ್ರ ಹೆಸರು, ಹಿಂದೆ ಏನೋ ಇದೆ ಗೊತ್ತಿಲ್ಲ, ಬಟ್ ಇವೆರಡು ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತು. ಸೊ ನಾನು ಐಸ್ ಕ್ರೀಮಲ್ಲಿ ರೆಡಿ ಆಗ್ತಾ ಇದ್ದೀನಿ, ಟೇಸ್ಟ್ ಮಾಡ್ತೀನಿ. ನಾನು ಮಿಸಿಸಿಪ್ಪಿ ಮಾಡಿ ತೊಗೊಂಡೆ. ಅಕ್ಷಿನಿ ಏನು ತೊಗೊಂಡೆ? ಕುಕ್ಕಿ ಆ್ಯಂಡ್ ಕ್ರೀಮ್ ಸಮಥಿಂಗ್. ಈ ಥರ ಇದ್ರೆ ಚೆನ್ನಾಗಿರುತ್ತೆ ನೋಡಿ, ಕೋನ್.